ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರು ಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನ ವಿಡಿಯೋದಲ್ಲಿ ನಾನು ವಾಕ್ಯವೃತ್ತಿ, ಭಗವತ್ಪಾದ ಶ್ರೀ ಶಂಕರಾಚಾರ್ಯರಿಂದ ರಚಿತವಾದ ಪ್ರಕರಣ ಗ್ರಂಥವಾದ ವಾಕ್ಯವೃತ್ತಿಯ ಉಪನ್ಯಾಸವನ್ನು ಮುಂದುವರಿಸುತ್ತಾ ಇದ್ದೇನೆ. ನಿಮಗೆ ನಾನು ಮೊದಲು ಹೇಳಿದಂತೆ ವೇದಾಂತ ವಾಕ್ಯಗಳಲ್ಲಿ ಅತಿ ಮುಖ್ಯವಾದ 4 ವೇದಾಂತ ವಾಕ್ಯಗಳಿವೆ. ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ ಮುಂತಾದ ವೇದಾಂತ ವಾಕ್ಯಗಳಿವೆ. ಅದರಲ್ಲಿ ವಾಕ್ಯವೃತ್ತಿಯು ತತ್ವಮಸಿ, ತ್ವಂ ತತ್ ಅಸಿ, ತ್ವಂ ಜೀವಾತ್ಮನಾದ ನೀನು, ತತ್ ಪರಬ್ರಹ್ಮ ಸ್ವರೂಪವೇ ಆಗಿದ್ದೀಯಾ ಎನ್ನುವುದನ್ನು ಇದು ಬಿಡಿಸಿ ಹೇಳುವಂತ ವಿಚಾರ ಅಂತ ನಿಮ್ಗೆ ಮೊದಲಿನ ವಿಡಿಯೋಗಳಲ್ಲಿ ನೋಡಿದಾಗ ಗೊತ್ತಿರತ್ತೆ. ಒಟ್ಟು 53 ಶ್ಲೋಕಗಳಿವೆ ಅಂತ ನಾನು ಹೇಳಿದ್ದೇನೆ. ಇವಾಗ ಹಿಂದಿನ ವಿಡಿಯೋದ ವಿಚಾರವನ್ನು ಮುಂದುವರಿಸುತ್ತಾ ನಾನು ಈ ಜಗತ್ತು ಸತ್ತಿನಿಂದ ಉಂಟಾಗಿದೆ, ಅಂದರೆ ಪರಬ್ರಹ್ಮ ವಸ್ತುವಿನಿಂದ ಅಥವಾ ಆತ್ಮತತ್ವದಿಂದ ಉಂಟಾಗಿದೆ. ಈ ಪರಬ್ರಹ್ಮ ವಸ್ತುವಿನಲ್ಲೇ ಮಾಯೆಯು ಅಥವಾ ಪರಮಾತ್ಮನಲ್ಲೇ ಮಾಯೆಯು ಸಹಜವಾಗಿ ಇರುತ್ತದೆ. ಪರಮಾತ್ಮನು ಮಾಯೆಗೆ ಒಳಪಡದಿದ್ದರೂ ಮಾಯೆಯು ಪರಮಾತ್ಮನ ಆಶ್ರಯದಲ್ಲೇ ಇರುತ್ತದೆ ಅಂತ ನಾನು ಹೇಳಿದ್ದೆ. ಮಾಯೆಯು ವ್ಯಕ್ತವಾದಾಗ ಪ್ರಪಂಚ ಉಂಟಾಗತ್ತೆ, ಮಾಯೆಯು ಅವ್ಯಕ್ತವಾದಾಗ ಅದು ಭಗವಂತನಲ್ಲಿ ಸೇರಿಕೊಳ್ಳುತ್ತದೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಈಗ ಅದನ್ನು ಆ ವಿಚಾರವನ್ನು ಮುಂದುವರಿಸುತ್ತಾ ಪ್ರಪ್ರಥಮವಾಗಿ ತತ್ವಮಸಿ ಅನ್ನೋ ವಾಕ್ಯದ ಒಟ್ಟಾರೆ ಅರ್ಥ ಏನು ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಆಮೇಲೆ ಮುಂದುವರಿಸುತ್ತಾ ಈ ವಿಚಾರವನ್ನು ಈ ವಿಡಿಯೋದಲ್ಲಿ ಮುಂದುವರಿಸುತ್ತಾ ಹೇಳೋಣ. ನೋಡಿ, ತತ್ವಮಸಿ ಅಂದ್ರೆ ತತ್ ತ್ವಂ ಅಸಿ, ಅದು ನೀನೇ ಆಗಿದ್ಯಾ, ಅಥವಾ ತ್ವಂ ನೀನು, ತತ್ ಅಸಿ ನೀನು ಅದೇ ಆಗಿದ್ಯಾ. ಏನಾಗಿದ್ಯಾ? ಜೀವಾತ್ಮನಾದ ನೀನು ಪರಬ್ರಹ್ಮ ಸ್ವರೂಪವೇ ಆಗಿದ್ದೀಯಾ ಅನ್ನೋದು ಇದರ ಒಟ್ಟು ಅರ್ಥ. ಅದು ಹೇಗೆ ಅಂದ್ರೆ, ಜೀವಾತ್ಮ ಭಾವವನ್ನು ಕಳೆದುಕೊಂಡಾಗ ಅದರ ಹಿಂದಿನಲ್ಲಿ ಇರುವ ಚೈತನ್ಯವು ಪರಬ್ರಹ್ಮದಲ್ಲಿ ಇರುವ ಚೈತನ್ಯವು ಒಂದೇ ಆಗಿರುತ್ತದೆ. ಹಾಗಾಗಿ ಜೀವಾತ್ಮ ಪರಮಾತ್ಮ ಐಕ್ಯತ್ವವನ್ನು ನಾವು ಸಾಧಿಸಬಹುದು ಅನ್ನೋದು ಮೂಲಭೂತ ಸಿದ್ಧಾಂತ. ಈ ತತ್ವಮಸಿ ಮಹಾವಾಕ್ಯ ಉಪದೇಶ ಹೇಳಿರುವುದು ಯಾರಿಗೆ ಅಂದ್ರೆ, ಆಧ್ಯಾತ್ಮಿಕ ಸಾಧಕರಿಗೆ. ಎಂತಹ ಸಾಧಕರಿಗೆ ಅಂದ್ರೆ, ಸ್ವಲ್ಪ ಉನ್ನತ ಮಟ್ಟದಲ್ಲಿರುವ ಸಾಧಕರಿಗೆ. ಉನ್ನತ ಮಟ್ಟದಲ್ಲಿರುವ ಸಾಧಕರು ಅಂದರೆ ಯಾರು? ತಮ್ಮ ದೇಹ ಭಾವವನ್ನು ತೊರೆದವರು. ಅವರು ಯಾವ ವ್ಯಕ್ತಿ ಧ್ಯಾನಕ್ಕೆ ಯೋಗ್ಯನಾಗಿರ್ತಾನೋ, ಯಾವ ವ್ಯಕ್ತಿಗೆ ವೈರಾಗ್ಯ ಬಂದು ವಿವೇಕ ಬಂದು, ವಿವೇಕ ವೈರಾಗ್ಯ ಶಮನವಾದಿ ಷಟ್ ಸಂಪತ್ತುಗಳನ್ನು ಸಿದ್ಧಿಸಿಕೊಂಡ ಮೇಲೆ ಅವನಿಗೆ ವೇದಾಂತದ ವಿಚಾರವು ಅರ್ಥ ಆಗ್ತಾ ಹೋಗುತ್ತೆ. ವೇದಾಂತದ ವಿಚಾರವು ಅರ್ಥ ಆಗ್ತಾ ಹೋದಾಗೆ ತಾನು ಪರಬ್ರಹ್ಮ ಸ್ವರೂಪವೇ ಎಂಬುದು ಅರ್ಥ ಆಗತ್ತೆ. ಅಂದರೆ ಏನರ್ಥ ಆಗತ್ತೆ? ನಾನು ಈ ದೇಹ ಅಲ್ಲ, ಈ ದೇಹದ ಒಳಗಿರೋ ಪಂಚಕೋಶವು ನಾನಲ್ಲ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶಗಳು ನಾನಲ್ಲ, ಅದರ ಆಚೆಗಿರುವ ಚೈತನ್ಯ ಶಕ್ತಿಯು ನಾನು ಎಂಬುದು ಅವನಿಗೆ ಅರ್ಥವಾಗುತ್ತದೆ. ಇದು ವಿಚಾರ. ಈಗ ತ್ವಂ ಅಂದರೆ ಅಂತಃಕರಣ ಹಾಗೂ ಪಂಚಕೋಶಗಳಿಂದ ಆಚೆಗಿರುವ ಚೈತನ್ಯವಾಗಿದೆ ಅಂದ ಅಂತಿಮ ಸಿದ್ಧಾಂತ. ಇದು ಅಂತಿಮ ಸಿದ್ಧಾಂತ. ನಾವು ಮೊದಲು ಅಂತ ನೋಡುವಾಗ ತ್ವಂ ಅನ್ನೋದು ಜೀವಾತ್ಮ ಅಂತ ಹೇಳ್ತೇವೆ. ಆದ್ರೆ
ಜೀವಾತ್ಮನು ಪ್ಯೂರಿಟಿಯನ್ನು ಹೊಂದಿದಾಗ, ಅಂದರೆ ಶುದ್ಧ ಚೈತನ್ಯ ಆಗಬೇಕಾದರೆ ಅಂತಃಕರಣ ಹಾಗೂ ಪಂಚಕೋಶಗಳಿಂದ ಆಚೆಗಿರುವ ಚೈತನ್ಯವೇ ನಾನು ಎಂದು ಅವನಿಗೆ ತಿಳಿದು ಬರುತ್ತದೆ. ತತ್ಪದದಿಂದ ನಾವು ತಿಳಿದುಕೊಳ್ಳಬೇಕಾದ ವಿಚಾರವೇನೆಂದರೆ, ಬ್ರಹ್ಮವು ಮಾಯೆಯನ್ನು ಉಪಯೋಗಿಸಿಕೊಂಡು ತಾನೇ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು, ಪರಬ್ರಹ್ಮವು ಮಾಯೆಯನ್ನು ಉಪಯೋಗಿಸಿಕೊಂಡು, ಮಾಯೆಯಲ್ಲಿದೆ, ಪರಬ್ರಹ್ಮದಲ್ಲೇ ಮಾಯೆ ಇದೆ, ಆ ಮಾಯೆಯನ್ನು ಉಪಯೋಗಿಸಿಕೊಂಡು ತಾನೇ ಜಗತ್ತಾಗಿ, ತಾನೇ ಆ ಜಗತ್ತಿನಲ್ಲಿರುವ ಜೀವನಾಗಿ ಮತ್ತು ತಾನೇ ಕರ್ಮಾಧ್ಯಕ್ಷನಾದ ಈಶ್ವರನಾಗಿ, ಇಲ್ಲಿ ಈಶ್ವರ ಅಂದ್ರೆ ಶಿವ ಅಂತ ತಗೊಳ್ಬಾರ್ದು, ಈಶ್ವರನಾಗಿ ಅಂದರೆ ಸಗುಣ ರೂಪಿ ಪರಬ್ರಹ್ಮನಾಗಿ, ನಾಮ ರೂಪ ಗುಣಗಳಿಂದ ತೋರುವ ಭಗವಂತನಾಗಿ ಅಂತ ಈಶ್ವರನಾಗಿ ಜೀವನು ಮಾಡುತ್ತಿರುವ ಕರ್ಮಗಳಿಗೆ ಫಲದಾತನಾಗಿ ವರ್ತಿಸುತ್ತಾನೆ. ಯಾರು? ಪರಬ್ರಹ್ಮ ತತ್ವ. ತತ್ವಮಸಿಯ ಅರ್ಥ ಏನು ಅಂದರೆ, 90 ತತ್ ಶಬ್ದಗಳ ತಾದಾತ್ಮ್ಯವನ್ನು, ಏಕತೆಯನ್ನು ಅಸಿ ಅನ್ನುವ ಶಬ್ದವು ಸೂಚಿಸುತ್ತದೆ. ಅಂದರೆ ಪರಬ್ರಹ್ಮ ತತ್ವವು ಒಂದೇ, ಜೀವಾತ್ಮ ಪರಮಾತ್ಮರಲ್ಲಿ ಐಕ್ಯತೆ ಇದೆ. ಐಕ್ಯತೆ ಇದೆ ಅಂದರೆ ಅರ್ಥ ಏನು? ಭೇದವಿಲ್ಲ ಅಂತ. ಐಕ್ಯತೆ ಇದೆ ಅಂದರೆ ಒಂದು ಒಗ್ಗೂಡಿಸುವುದು ಅಂತಲ್ಲ, ಒಗ್ಗೂಡಿಸ್ಲಿಕ್ಕೆ 2 ವಸ್ತುಗಳೇ ಇಲ್ಲ ಅಂತ. ಒಗ್ಗೂಡಿಸೋದು 2 ವಸ್ತುಗಳನ್ನು ಒಗ್ಗೂಡಿಸೋದು. ನಾವು ಐಕ್ಯತೆ ಅಂದರೆ ಇಲ್ಲಿ ಯಾವ ಅರ್ಥದಿಂದ ಮಾಡ್ಬೇಕು ಅಂದ್ರೆ ಅಲ್ಲಿ ಭೇದವೇ ಇಲ್ಲ ಅಂತ ತಿಳಿದು ಬರುತ್ತೆ. ಐಕ್ಯ ಆಗೋದು ಅಂದ್ರೆ ಅಲ್ಲಿ ಭೇದವೇ ಇಲ್ಲ, ಇರೋದೇ ಒಂದು ವಸ್ತು, ಇರೋದೇ ಒಂದೇ ಸದ್ವಸ್ತು ಅಂತ ನಮ್ಗೆ ಅರ್ಥ ಆಗತ್ತೆ ಅನ್ನೋದು ಇಲ್ಲಿ ಮೂಲಭೂತ ಸಿದ್ಧಾಂತ. ನಾವು ಅರಿವಿನ ಸ್ವರೂಪರು. ನೋಡಿ, ಈ ದೇಹ ಇದೆ, ಈ ದೇಹ ಇದೆ ಅಂತ ಯಾರಿಗೂ ಅರಿವಾಗತ್ತೆ, ಗೊತ್ತಾಗತ್ತೆ. ನನಗೆ ಮನಸ್ಸಿದೆ, ಯೋಚನೆ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತಾಗತ್ತೆ. ನನಗೆ ಬುದ್ಧಿ ಇದೆ, ಬುದ್ಧಿ ಓಡ್ತಾ ಇದೆ ಅಂತ ಯಾರಿಗೂ ಗೊತ್ತಾಗುತ್ತೆ. ನನ್ನ ಚಿತ್ತದಲ್ಲಿ ಅನೇಕ ಜನ್ಮಗಳ ಕರ್ಮಗಳು ಸಂಚಿತವಾಗಿ ಕೂತಿವೆ, ಯಾರಿಗೂ ಗೊತ್ತಾಗತ್ತೆ. ಅಹಂಕಾರ, ನಾನು ಅಂದ್ರೆ ನಾನ್ ಮಾಡಿದೆ, ನಾನು ಈ ದೇಹ, ನಾನು ಗ್ರೇಟ್ ಅನ್ನೋ ಒಂದು ಅಹಂ ಇದೆ ಅಂತ ಯಾರಿಗೂ ಗೊತ್ತಾಗತ್ತೆ. ಅದನ್ನು ಅರಿವಿನ ಸ್ವರೂಪ ಅಂತ ಹೇಳೋದು. ಅದೇ ನಾವು ಅಂತ ತಿಳ್ಕೊಳ್ಬೇಕು ಅಂತ ಮೂಲಭೂತ ಸಿದ್ಧಾಂತ. ಅಂದ್ರೆ ನಾವು ಇದನ್ನೇ ಬೋಧ ಸ್ವರೂಪರು, ಅರಿವಿನ ಸ್ವರೂಪರು ಅಂದ್ರೆ ಬೋಧ ಸ್ವರೂಪರು ಅಂತ ನಾವು ತಿಳ್ಕೊಳ್ಬೇಕು. ಇದನ್ನು ನಾವು ಶುದ್ಧ ಚೈತನ್ಯ ಅಂತ ಹೇಳ್ತೇವೆ. ಹಾಗಾಗಿ ನಾವು ಯಾರು ಅಂದ್ರೆ ನಾವು ಶುದ್ಧ ಚೈತನ್ಯರು. ನಾವು ಈ ದೇಹ ಅಲ್ಲ ಅಂತ ಪದೇ ನಮ್ಗೆ ಮನ್ಸಿಗೆ ಕೊಡ್ತಾನೆ ಹೇಳ್ಬೇಕು. ನಾನೇ ದೇಹ ಅಲ್ಲ, ದೇಹದೊಳಗಿರೋ ಪಂಚ ಕೋಶಗಳು ನಾನಲ್ಲ. ಆ ಪಂಚಕೋಶಗಳು ನೋಡಿ, ಅನ್ನಮಯ ಕೋಶ ಅಂದ್ರೆ ಯಾವುದು? ಈ ದೇಹ, ಸ್ಥೂಲ ದೇಹ. ಮನೋಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಈ 3 ಸೇರಿ ಸೂಕ್ಷ್ಮ ಶರೀರ ಆಗತ್ತೆ. ಆನಂದಮಯ ಕೋಶ ಕಾರಣ ಶರೀರ ಆಗತ್ತೆ. ಆದರೆ ಇದ್ಯಾವುದು ನಾನಲ್ಲ, ಅದರ ಆಚೆಗಿರೋನು. ಅಂದರೆ ಈ ಎಲ್ಲವುಗಳಿಗೆ ಕೆಲಸ ಮಾಡುವಂತೆ ಶಕ್ತಿ ಕೊಡುವ ಅರಿವಿನ ಸ್ವರೂಪವಾದ ಚೈತನ್ಯವೇ ನಾನು ಅಂತ ತಿಳ್ಕೊಳ್ಬೇಕು ಅಂತ ಮೂಲಭೂತವಾದ ವಿಚಾರ. ಮತ್ತು ಅಂತಿಮ ವಿಚಾರವೂ ಇದೆ. ಆದರೆ ಏನಾಗತ್ತೆ, ನಾವು ಶುದ್ಧ ಚೈತನ್ಯರೇ ಹೌದು, ಆದರೆ ಈ ಶುದ್ಧ ಚೈತನ್ಯಕ್ಕೆ ಅಂತಃಕರಣದ ಕಂಡೀಷನಿಂಗ್ ಇದ್ದಾಗ ಈ ಶುದ್ಧ ಚೈತನ್ಯವು ಜೀವಾತ್ಮನಾಗಿ ವರ್ತಿಸುತ್ತದೆ. ಅಂದ್ರೆ ಈಗ ಈ ಶುದ್ಧ ಚೈತನ್ಯಕ್ಕೆ ಅಂತಃಕರಣ ಅಂದ್ರೆ ಏನು ಹೇಳಿ? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಸೇರಿ ನಾವು ಅಂತಃಕರಣ ಅಂತ ಹೇಳ್ತೇವೆ. ಅಂದ್ರೆ ಈ ಶುದ್ಧ ಚೈತನ್ಯದ ಜೊತೆಗೆ ಮನಸ್ಸು ಸೇರಿದಾಗ ಈ ಮನಸ್ಸೇ ಬುದ್ಧಿಯಾಗಿ ಪರಿವರ್ತನೆ ಆಗೋದು. ಹಾಗಾಗಿ ಆ ಶುದ್ಧ ಚೈತನ್ಯದ ಜೊತೆಗೆ ಮನಸ್ಸು ಸೇರಿದಾಗ, ಈ ಮನಸ್ಸಿನ ನೋಡಿ, ಯಾವುದು 3 ಗುಣಗಳು, ತಮೋಗುಣ, ರಜೋಗುಣ, ಸಾತ್ವಿಕ ಗುಣಗಳು
ಮನಸ್ಸಿನ ಜೊತೆಗೆ ಸೇರಿದಾಗ ಶುದ್ಧ ಚೈತನ್ಯರಾದ ನಾವು ಕರ್ತೃತ್ವ ಭೋಕ್ತೃತ್ವ ಇರುವ ಜೀವರು ಅಂತ ತಿಳ್ಕೊಳ್ತೇವೆ. ಈ ಜೀವಾತ್ಮ ಭಾವ ನಮಗೆ ಬರುತ್ತದೆ. ನಿಜವಾಗಿ ಅಂತ ನಾವೇನು ಜೀವಾತ್ಮರಲ್ಲ, ನಾವು ಪರಮಾತ್ಮ ಸ್ವರೂಪರೇ. ಆದರೆ ಈ ಶುದ್ಧ ಚೈತನ್ಯದ ಜೊತೆಗೆ ಮನಸ್ಸು, ಬುದ್ಧಿ ಮುಂತಾದ ಅಂತಃಕರಣ ವೃತ್ತಿಗಳು ಸೇರಿಕೊಂಡಾಗ ನಮ್ಮಲ್ಲಿ ಸ್ವಲ್ಪ ಅಶುದ್ಧತೆ ಬರುತ್ತೆ ಅಂತ ನಾವು ಹೇಳ್ಬೋದು. ಆವಾಗ ನಾವು ಕರ್ತೃತ್ವ ಭೋಕ್ತೃತ್ವ ಇರುವ ಜೀವಾತ್ಮರಾಗಿ ಈ ಜಗತ್ತಲ್ಲಿ ಕೆಲಸ ಮಾಡ್ತೇವೆ. ಶುದ್ಧ ಚೈತನ್ಯಕ್ಕೆ ಅಂತಃಕರಣದ ಕಂಡೀಷನ್ ಅಂದ್ರೆ ಇನ್ಫ್ಲುಯೆನ್ಸ್ ಇರುವುದೇ ಇಲ್ಲ. ಆವಾಗ ಅದೇ ಪರಮಾತ್ಮ ಆಗತ್ತೆ. ಶುದ್ಧ ಚೈತನ್ಯಕ್ಕೆ ಅಂತಃಕರಣದ ಅಂದ್ರೆ ಮನಸ್ಸು ಬುದ್ಧಿಯ ಮುಖ್ಯವಾಗಿ ಇನ್ಫ್ಲುಯೆನ್ಸ್ ಇದ್ದಾಗ, ಅಂದ್ರೆ ಅದರ ಮೇಲೆ ಪ್ರಭಾವ ಬೀರಿದಾಗ ಅದು ಜೀವಾತ್ಮನಾಗಿ ಕೆಲಸ ಮಾಡ್ತದೆ. ಶುದ್ಧ ಚೈತನ್ಯರಾದ ಈ ಶುದ್ಧ ಚೈತನ್ಯ ಅಂದ್ರೆ ಯಾರು ಅಂದ್ರೆ ನಾವೇ ಶುದ್ಧ ಚೈತನ್ಯ. ಈ ಶುದ್ಧ ಚೈತನ್ಯಕ್ಕೆ ಅಂತಃಕರಣದ ಅಂದ್ರೆ ಮನಸ್ಸು ಬುದ್ಧಿಯ ಪ್ರಭಾವ ಬಿದ್ದಾಗ ಅದು ಜೀವಾತ್ಮನಾಗಿ ಕೆಲಸ ಮಾಡುತ್ತೆ. ಅಂತಃಕರಣ ಪ್ರಭಾವ ಬೀರದಿದ್ದಾಗ ಅದೇ ಶುದ್ಧ ಚೈತನ್ಯವೇ ಪರಮಾತ್ಮನಾಗಿ ಕೆಲಸ ಮಾಡುತ್ತೆ ಅಂತ. ಇದನ್ನು ನಾವು ಪರಮಾತ್ಮ ಕೆಲಸ ಮಾಡ್ಲಿಕ್ಕೇನಿಲ್ಲ, ಪರಮಾತ್ಮ ಎಂದು ತಿಳಿದುಕೊಳ್ಳುತ್ತೆ, ಪರಮಾತ್ಮನೇ ಆಗಿರುತ್ತದೆ, ಹಾಗೇನೆ ತಿಳಿದುಕೊಳ್ಳುತ್ತದೆ, ಅರಿವು ಉಂಟಾಗುತ್ತದೆ. ಯಾರಪ್ಪ ಅವರು ಅನ್ನೋ ನಾವೇ, ಅದೇ ಶುದ್ಧ ಚೈತನ್ಯ ನಾವು ಅಂತ ಪದೇ 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 ತಿಳ್ಕೊಳ್ಬೇಕು. ಅಂದ್ರೆ ನಾನು ಈ ದೇಹ ಅಲ್ಲ, ಮತ್ತೆ ನೀನು ಯಾರು? ಶುದ್ಧ ಚೈತನ್ಯ. ನಾನು ಈ ಮನಸ್ಸಲ್ಲ, ಮತ್ತೆ ಯಾರು? ಶುದ್ಧ ಚೈತನ್ಯ. ನಾನು ಈ ಬುದ್ಧಿ ಅಲ್ಲ, ಮತ್ತೆ ಯಾರು? ಶುದ್ಧ ಚೈತನ್ಯ. ನಾನು ಅನ್ನಮಯ ಕೋಶವಾಗಲಿ, ಪ್ರಾಣಮಯ ಕೋಶವಾಗಲಿ, ಮನೋಮಯ ಕೋಶವಾಗಲಿ, ವಿಜ್ಞಾನಮಯ ಕೋಶವಾಗಲಿ, ಆನಂದಮಯ ಕೋಶವಾಗಲಿ ಅಲ್ಲ, ಮತ್ತೆ ಅದರ ಹಿಂದೆ ಇರುವ ಶುದ್ಧ ಚೈತನ್ಯ. ಹಾಗಾದ್ರೆ ಇದೆಲ್ಲ ಏನು? ಇದೆಲ್ಲ ಆತ್ಮನ ಮೇಲಿರುವ ಉಪಾಧಿಗಳು. ಅನ್ನಮಯ ಕೋಶವಾದ ದೇಹ, ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದ್ರೆ ಏನು? ಪ್ರಾಣ, ಯಾನ, ಅಪಾನ, ಉದಾನ, ಸಮಾನ ಇದು ಹೇಳ್ತೇವಲ್ಲ, ಈ ಪಂಚಪ್ರಾಣಿಗಳು. ಇದು ನೋಡಿ, ಮನೋಮಯ ಕೋಶ ಅಂದ್ರೆ ಮನಸ್ಸು, ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ, ಆನಂದಮಯ ಕೋಶ ಅಂದ್ರೆ ಕಾರಣ ಶರೀರ ಅಥವಾ ಅಜ್ಞಾನ ಅಂತ ಹೇಳ್ತೇವೆ. ಇವೆಲ್ಲ ಆತ್ಮನ ಮೇಲಿರೋ ಉಪಾಧಿಗಳು. ಉಪಾಧಿ ಅಂದ್ರೆ ಏನು ಅಂದ್ರೆ ನೋಡಿ, ಈಗ ನಾನು ಕೂತಿದ್ದೇನೆ, ನಾನು ಶರ್ಟ್ ಹಾಕೊಂಡಿದ್ದೇನೆ, ನನ್ನ ದೇಹದ ಮೇಲೆ ಈ ಶರ್ಟ್ ಒಂದು ಉಪಾಧಿ ಅನ್ನುವಂಥದ್ದು. ಈಗ ನಾನು ಶುದ್ಧ ಚೈತನ್ಯ ಅಂತ ತಿಳ್ಕೊಳ್ಲಿಕ್ಕೆ ಏನು ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ, ಈ ಉಪಾಧಿಗಳನ್ನು ಕಳಿಸಿ ಹೋಗ್ಕೊಳ್ಳೋದು. ಹೇಗಪ್ಪ ಕಳಿಸ್ಕೊಳ್ಳೋದು? ಜ್ಞಾನದ ಮೂಲಕ. ಈ ಉಪಾಧಿಗಳೆಲ್ಲ ಅಜ್ಞಾನವಾದವು, ಇದನ್ನು ಜ್ಞಾನದ ಮೂಲಕ ಕಳಚಿಕೊಳ್ಳುವುದೇ ಆಧ್ಯಾತ್ಮಿಕ ಸಾಧನೆಯಾಗಿದೆ ಮಿತ್ರರೇ. ಹಾಗಾಗಿ ಈಗ ನಾವೆಲ್ಲರೂ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನಾವು ಜೀವರಾಗಿ ನಾವು ಕರ್ಮ ಮಾಡೋರು ಅಂತಾಗಿ, ನಾನು ಆ ಫಲವನ್ನು ತಗೊಳ್ಳೋನು, ತಿನ್ನೋನು ಅಂತಾಗಿ, ನಾನೇ ಅನ್ನುವ ಈ ದೇಹ ಮನಸ್ಸು ಬುದ್ಧಿಯ ಅಹಂಕಾರ ಅಂದ್ರೆ ಜೀವಭಾವದ ಅಹಂಕಾರವಾಗಿ ನಾವು ವರ್ತಿಸ್ತಾ ಇದ್ದೇವೆ. ಅಂದ್ರೆ ನಾವು ಜೀವಾತ್ಮವಾಗಿ ವರ್ತಿಸ್ತಾ ಇದ್ದೇವೆ. ಪರಮಾತ್ಮರಾದರೂ ಜೀವಾತ್ಮರಾಗಿ ಯಾಕೆ ವರ್ತಿಸ್ತಾ ಇದ್ದೇವೆ ಅಂದರೆ, ನಮಗೆ ಅಂತಃಕರಣದ ಕಂಡೀಷನಿಂಗ್ ಇದೆ, ಅದಕ್ಕೆ ಒಳಪಟ್ಟಿದ್ದೇವೆ ನಾವು ಅಂತಃಕರಣದ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರಕ್ಕೆ ಅಜ್ಞಾನದಿಂದ ಒಳಪಟ್ಟಿದ್ದರಿಂದ ಚೈತನ್ಯ ಸ್ವರೂಪರಾದ ಪರಮಾತ್ಮ ಸ್ವರೂಪರಾದ ನಾವು ಜೀವಾತ್ಮರಾಗಿ ಜೀವಭಾವದಿಂದ ಇಲ್ಲಿ ಬದುಕುತ್ತಾ ಇದ್ದೇವೆ. ಆಧ್ಯಾತ್ಮಿಕ ಸಾಧನೆಗಳಿಂದ ಅಂದರೆ ಏನಪ್ಪ ಆಧ್ಯಾತ್ಮಿಕ ಸಾಧನೆ? ಜೀವನದಲ್ಲಿ ಒಂದು ಪ್ರಶ್ನೆ ಬರ್ತದೆ, ಯಾಕೆ ವೇದಾಂತ ಹೆಚ್ಚಿನವರಿಗೆ ಅರ್ಥ ಆಗೋದಿಲ್ಲ? ವೇದಾಂತ ಏನ್ ಹೇಳುತ್ತೆ? ನಿಂಗೆ ಮೋಕ್ಷ ಬೇಕಾದರೆ, ಸಾಮಾನ್ಯ ಜನ ಏನ್ ಅಂದ್ಕೊಳ್ತಾರೆ, ಮೋಕ್ಷ ಬೇಡ ಅಂತ.
ಆಯ್ತಲ್ಲ, ಅಲ್ಲಿ ಪ್ರಾಬ್ಲಮ್ ಇಲ್ವಲ್ವ ಆಯ್ತು. ಯಾಕೆ ಮೋಕ್ಷ ಬೇಡ ಅಂತಾರೆ ಅಂದರೆ, ಈಗ ಚೆನ್ನಾಗೇ ಇದೆ ಅಲ್ವಾ. ಆಕ್ಚುಲಿ ಏನಕ್ಕೆ ಮೋಕ್ಷ, ಏನಕ್ಕೆ ಚೆನ್ನಾಗೇ ಇದ್ದೇವಲ್ಲ ಅಂತ. ಚೆನ್ನಾಗಿರೋದು ಇದ್ದೇವೆ ಅನ್ನೋದೇ ಒಂದು ಅಜ್ಞಾನ ಅಂತ ನಮ್ಗೆ ತಿಳುವಳಿಕೆ ಬರಲ್ಲ. ಯಾಕಂದ್ರೆ ನಾವು ಈ ಒಂದು ಜನ್ಮದಲ್ಲಿ ಇಲ್ಲ, ಎಷ್ಟೋ ಜನ್ಮಗಳನ್ನು ತಗೊಂಡು ಈ ಮನುಷ್ಯ ದೇಹ ಇಟ್ಕೊಂಡು ಈಗ ಬಂದಿದ್ದೇವೆ. ಯಾವುದೇ ಜನ್ಮ ಬಂದರೂ ಸುಖ ಸ್ವಲ್ಪ ಕಂಡರೆ ದುಃಖ ಅತಿಯಾಗಿರುತ್ತೆ. ಎರಡು ದುಃಖಗಳ ಮಧ್ಯೆ ಒಂದು ಸುಖ ಮಿಂಚಿನಂತೆ ಕಾಣಿಸ್ಕೊಳ್ಳುತ್ತೆ ಅಷ್ಟೇ. ನಾವು ಅದನ್ನು ನೋಡಿದಾಗ, ನಾವು ಡೀಪ್ ಆಗಿ ಅದನ್ನು ನೋಡಿದಾಗ, ಎಷ್ಟೋ ಜನ್ಮಗಳಲ್ಲಿ ಮಾಡಿದ್ದೇ ಮಾಡಿ ಕರ್ಮ ಬಂಧನಕ್ಕೆ ಒಳಗಾಗಿ, ಆ ಪುಣ್ಯ ಪಾಪಗಳಿಗೆ ಒಳಗಾಗಿ, ಅದನ್ನು ನಮ್ಮ ಪ್ರಕರ್ಮಗಳ ಋಣವನ್ನು ತೀರಿಸಲಿಕ್ಕೆ ಆಗಿ, ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ಲಿಕ್ಕಾಗಿ ನಾವು ಪದೇ 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 ಜನ್ಮ ತಾಳ್ತಾ ಇರ್ತವೆ ಮತ್ತು ಈ ಸಂಸಾರಕ್ಕೆ ಬೀಳ್ತವೆ, ಜನನ ಮರಣ ಚಕ್ರಕ್ಕೆ ಬೀಳ್ತವೆ. ಒಂದು ಸಲ ಜನನ ಮರಣ ಚಕ್ರದಿಂದ ಹೊರಗೆ ಬಂದರೆ ನಾವು ಅತ್ಯಂತ ಆನಂದವಾಗಿರ್ತೇವೆ. ಇದು ಮುಖ್ಯವಾಗಿ ಆವಾಗ ನಿಮ್ಗೆ ಮೋಕ್ಷವನ್ನು ಹೊಂದಬೇಕು ಎನ್ನುವುದು ಗೊತ್ತಾಗತ್ತೆ. ಅದ್ವೈತ ವೇದಾಂತದ ಪ್ರಕಾರ ಸತ್ತ ಮೇಲೆ ಮೋಕ್ಷಕ್ಕೆ ಹೋಗೋದಲ್ಲ, ಬದುಕಿದ್ದಾಗಲೇ ಮೋಕ್ಷ ಸ್ಥಿತಿಯಲ್ಲಿ ಇರುವುದು, ಅದನ್ನೇ ಜೀವನ್ ಮುಕ್ತಿ ಅಥವಾ ಸದ್ಯೋ ಮುಕ್ತಿ ಅಂತ ಹೇಳ್ತೇವೆ. ಹಾಗೆ ಇರುವುದನ್ನು ಇಲ್ಲಿಯೇ ಸಾಧಿಸಬಹುದು ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಹಾಗೆ ಸಾಧಿಸಿದರೆ ಈ ದೇಹವನ್ನು ಬಿಟ್ಟ ಮೇಲೆ ನಮಗೆ ವಿದೇಹ ಮುಕ್ತಿ ಉಂಟಾಗತ್ತೆ. ಮತ್ತೆ ನಾವು ಯಾವ ದೇಹವನ್ನು ಪಡೆದು ಬರ್ಬೇಕಾದಿಲ್ಲ ಅಂತ. ಹಾಗಾದ್ರೆ ಮೋಕ್ಷಕ್ಕೆ ಹೋದ್ಮೇಲೆ ತುಂಬಾ ಬೋರಿಂಗ್ ಅಲ್ವಾ ಸರ್? ಮೋಕ್ಷಕ್ಕೆ ಹೋದ್ಮೇಲೆ ಇಲ್ಲದ್ರೆ ಏನಾದ್ರು ಮಾಡ್ಬೋದು, ದೇಹ ಇದೆ ಅಂದರೆ. ಮೋಕ್ಷಕ್ಕೆ ಹೋದ ಒಂದು ಜೀವಕ್ಕೆ ಸಂಪೂರ್ಣ ಅಧಿಕಾರವಿದೆ. ಅದು ಯಾವಾಗ ಎಲ್ ಬೇಕಾದ್ರೂ ಬರ್ಬೋದು, ಎಲ್ ಬೇಕಾದ್ರೂ ಹೋಗ್ಬೋದು, ಯಾವ ರೂಪವನ್ನು ಧಾರಣೆ ಮಾಡಬಹುದು, ಅದರ ಇಷ್ಟ. ಅಂದ್ರೆ ಅದು ಪರಬ್ರಹ್ಮ ಸ್ವರೂಪವಾಗಿದ್ದಾಗ ನೋಡಿ, ಅದರ ಇಷ್ಟ, ಆ ಚೈತನ್ಯದ ಇಷ್ಟದ ಪ್ರಕಾರ ಆಗತ್ತೆ ಅಂತ ಒಂದು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಈಗ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಗಳಿಂದ ಅಂದರೆ ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತುಗಳು, ಇದನ್ನು ಮಾಡಿದಾಗ ಮುಂದಿನ ಹೆಜ್ಜೆ ಏನಾಗುತ್ತೆ? ಶ್ರವಣ, ವೇದಾಂತದ ಶ್ರವಣ. ಬರೀ ಕೇಳಿಸಿಕೊಳ್ಳೋದಲ್ಲ, ಮನಸ್ಸಿಟ್ಟು ಕೇಳಿಸಿಕೊಳ್ಳುವುದು. ಮನನ, ಅದರಲ್ಲಿ ಮನಸ್ಸಿನಲ್ಲಿ ಚಿಂತನೆ ಮಾಡೋದು. ನಿಧಿಧ್ಯಾಸನ ಅಂದ್ರೆ ಒಂದು ಧ್ಯಾನ ಅಂತ ಹೇಳ್ಬೋದು, ಅದರ ಕಡೆಗೆ ನಮ್ಮ ಧ್ಯಾನವಿರುವುದು. ಇದು ವೇದಾಂತಿಕ್ ಮೆಡಿಟೇಷನ್ ನೀವು ಕೇಳಿಸಿಕೊಂಡು ಡೈಲಿ ಮಾಡಿದ್ರೆ ಅದು ಏನು ಅಂತ ತಿಳಿದ್ಬಿಡುತ್ತೆ. ಜ್ಞಾನದಿಂದ ಅಂತಃಕರಣದ ಕಂಡೀಷನಿಂಗ್ ಹೋಗುತ್ತೆ. ಹಾಗಾಗಿ ಜ್ಞಾನವನ್ನು ಅಂದ್ರೆ ಸತ್ಸಂಗವನ್ನು ಅಂದರೆ ವೇದಾಂತ ಶ್ರವಣ ಮನನ ನಿಧಿಧ್ಯಾಸವನ್ನು ಸದಾ ಕಾಲ ಮಾಡುತ್ತಾ ಇದ್ದರೆ ಈ ಅಂತಃಕರಣ, ನಾವು ಶುದ್ಧ ಚೈತನ್ಯರಾಗಿದ್ದರೂ ಅಂತಃಕರಣದ ಇನ್ಫ್ಲುಯೆನ್ಸ್ ಇಂದ ಆಗಿದ್ದೇವೆ. ಆ ಅಂತಃಕರಣದ ಇನ್ಫ್ಲುಯೆನ್ಸ್ ಬಿದ್ದು ಹೋಗುತ್ತದೆ, ಇಲ್ಲವಾಗುತ್ತದೆ, ಕಂಡೀಷನಿಂಗ್ ಇಲ್ಲ ಆಗತ್ತೆ. ಆವಾಗ ನಾವು ಶುದ್ಧ ಬೋಧ ಸ್ವರೂಪರು, ಶುದ್ಧ ಚೈತನ್ಯರು ಅಥವಾ ಪರಮಾತ್ಮವೇ ನಾವು, ಅಹಂ ಬ್ರಹ್ಮಾಸ್ಮಿ ಎಂದು ತಿಳಿದು ಬರುತ್ತದೆ ಎಂದು ಭಗವತ್ಪಾದ ಶಂಕರರು ಹೇಳ್ತಾರೆ. ಇದು ಅನುಭವಜನ್ಯವಾಗಿ ತಿಳಿಬೇಕಾದ ವಿಚಾರ ಅಂತೂ ಹೇಳ್ತಾರೆ. ಅಜ್ಞಾನದಿಂದ ಈ ಆತ್ಮನು ಬಂಧಿಸಲ್ಪಟ್ಟಾಗ ಈ ಆತ್ಮನು ಜೀವನೆಂದು ತಿಳಿದುಕೊಳ್ಳುತ್ತಾನೆ. ಅಂದ್ರೆ ಎಲ್ಲ ಈ ಆತ್ಮ ಎಲ್ಲಿದೆ ಅಂದ್ರೆ ಎಲ್ಲ ಕಡೆ ಇದೆ, ಭಗವಂತ ಎಲ್ಲೇ ಇದ್ದೆ ಅಂದ್ರೆ ಎಲ್ಲ ಕಡೆ ಇದೆ. ಹಣ್ಣು ರೇಣು ತೃಣ ಕಾಶ ಪರಿಪೂರ್ಣ ಭಗವಂತ ಎಲ್ಲಿದ್ದಾನೆ ಅನ್ನೋದು ಪ್ರಶ್ನೆ ಅಲ್ಲ, ಭಗವಂತ ಎಲ್ಲಿಲ್ಲ ಅನ್ನೋದು ಪ್ರಶ್ನೆ. ಉತ್ತರ ಏನು? ಎಲ್ಲ ಕಡೆ ಇದ್ದಾನೆ ಅನ್ನೋದೇ ಉತ್ತರ. ಆದ್ರೆ ಅಜ್ಞಾನದಿಂದಾಗಿ ಈ ಆತ್ಮನು ಬಂಧಿಸಲ್ಪಟ್ಟಾಗ, ಅಂದ್ರೆ ನಾನು ಅಂತಃಕರಣ ವೃತ್ತಿಗೆ ಒಳಪಟ್ಟಾಗ ಈ ಆತ್ಮನು ತಾನು ಜೀವ ಅಂತ ತಿಳ್ಕೊಳ್ತಾನೆ.
ಜೀವ ಅಂದ್ರೆ ಏನು? ನಾನು ಕರ್ತೃತ್ವ, ನಾನು ಮಾಡ್ತಾ ಇದ್ದೇನೆ, ಅದರ ಫಲ ನನ್ಗೆ ಸಿಗಬೇಕು ಅನ್ನುವ ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಈ ಸಂಸಾರ ಚಕ್ರದಲ್ಲಿ, ಕರ್ಮ ಚಕ್ರದಲ್ಲಿ ಒಂದು ಸಲ ಸಿಕ್ಕಾಕೊಂಡ್ಬಿಟ್ರೆ ಆ ಚಕ್ರದಲ್ಲಿ ಸುತ್ತಾ ಇರ್ತಾನೆ. ನೋಡಿ, ಇಂಗ್ಲಿಷ್ ನಲ್ಲಿ ಇದನ್ನು ಹೇಳಿದ್ರೆ ನಿಮ್ಗೆ ಜಾಸ್ತಿ ಅರ್ಥ ಆಗ್ಬೋದೇನೋ. ದ ರಿಯಾಲಿಟಿ ಕಂಡೀಷನಿಂಗ್ ಬೈ ಇಗ್ನೋರೆನ್ಸ್ ಈಸ್ ಜೀವ. ದ ರಿಯಾಲಿಟಿ ಕಂಡೀಷನಿಂಗ್ ಬೈ ಇಗ್ನೋರೆನ್ಸ್, ಅಜ್ಞಾನದಿಂದ ಬಂಧಿಸಲ್ಪಟ್ಟಾಗ ಜೀವ ಅನ್ನೋ ಭಾವನೆ ನಮಗೆ ಬರುತ್ತದೆ. ನಾವು ಜೀವವಾಗಿ ವರ್ತಿಸ್ತೇವೆ. ಈ ಜೀವನನ್ನೇ ಚಿದಾಭಾಸ ಅಂತಲೂ ಹೇಳ್ತಾರೆ. ವೇದಾಂತ ಶಾಸ್ತ್ರದಲ್ಲಿ ಇದನ್ನು ಚಿದಾಭಾಸ ಅಂತ ಹೇಳ್ತಾರೆ. ಆಯ್ತಾ? ಜೀವಭಾವ ಎಂದರೆ ಲಿಮಿಟೇಷನ್ಸ್ ಆರ್ ಎಕ್ಸೆಪ್ಟೆಡ್ ಆಸ್ ಅವರ್ ರಿಯಾಲಿಟಿ. ಈ ಲಿಮಿಟೇಷನ್ಸ್ಗಳಿವೆ ಅಲ್ಲ, ಲಿಮಿಟೇಷನ್ ಅಂದ್ರೆ ನೀವು ಬಂಧನಗಳು ಅಂತ ನಾವು ಹೇಳಿದ್ರೆ ಅದು ನಮಗೆ ಸಹಜ, ಅದು ಬಂಧನ ಅಂತಲೇ ನಮ್ಗೆ ಅನ್ಸೋಲ್ಲ. ಜೀವಭಾವ ಇದ್ದಾಗ ಮನುಷ್ಯನಿಗೆ, ಅದಕ್ಕೆ ನಾನು ಹೇಳುದು ಮೋಕ್ಷ ಅಂದ್ರೆ ಏನು? ಬಂಧನದಿಂದ ಬಿಡುಗಡೆ. ಈಗ ಬಂಧನ ಇರ್ಬೇಕಲ್ಲ, ನಂಗೆ ಮೋಕ್ಷ ಬೇಕು ಅಂದ್ರೆ ನಂಗೆ ಬಂಧನದ್ದು ವಿಚಾರ ಅರಿವಿಗೆ ಬಂದರೆ ಮೋಕ್ಷ ಅಂತ ತಾನೆ. ನಾನು ಬಂಧಿಸಲ್ಪಟ್ಟೆ ಇಲ್ಲ ಅಂದಾಗ ಮೋಕ್ಷದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಹಾಗಾಗಿದೆ, ನಾವು ಬಂಧಿಸಲ್ಪಟ್ಟಿದ್ದೇವೆ ಅನ್ನುವಷ್ಟು ಅರಿವು ನಮಗೆ ಬಂದಿರುವುದಿಲ್ಲ. ಯಾಕೆ ಬಂದಿರುವುದಿಲ್ಲ ಹೇಳಿ? ಅಂತಃಕರಣ ವೃತ್ತಿಗಳು ಅದನ್ನು ಮಾಸ್ಕ್ ಮಾಡ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ತಮೋಗುಣ, ರಜೋಗುಣ, ಸಾತ್ವಿಕ ಗುಣ ಒಂದೋ ಎರಡೋ, ಅವೆಲ್ಲ ಮುಚ್ಚಿ ಬಿಟ್ಟದ್ರಿಂದ ನಾವು ಬಂಧಿಸಲ್ಪಟ್ಟಿದ್ದೇವೆ ಅನ್ನುವುದೇ ಗೊತ್ತಾಗೋದಿಲ್ಲ. ಗೊತ್ತಾಗದಿದ್ದಾಗ ಏನನ್ಸತ್ತೆ? ಹೀಗೆ ಲಿಮಿಟೇಷನ್ಸ್ ಆರ್ ಎಕ್ಸೆಪ್ಟೆಡ್ ಎಸ್ ಅವರ್ ರಿಯಾಲಿಟಿ. ಇದೇ ನಮ್ಮ ರಿಯಾಲಿಟಿ ಆಯ್ತಲ್ಲ, ಇನ್ನೇನಿದೆ ಅನ್ಸತ್ತೆ. ಇದು ನಮ್ಮ ರಿಯಾಲಿಟಿ ಅಲ್ಲ. ನಮ್ಮ ರಿಯಾಲಿಟಿ ಏನು ಅಂದ್ರೆ ನಾವು ಶುದ್ಧ ಚೈತನ್ಯರು ಅನ್ನೋದನ್ನು ಪದೇ 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 ಜ್ಞಾಪಿಸ್ಬೇಕು. ನೋಡಿ, ವೆನ್ ದಿಸ್ ಲಿಮಿಟೇಷನ್ಸ್ ಆರ್ ಡಿಸ್ಕಾರ್ಡೆಡ್ ಆಸ್ ಇಟ್ ಈಸ್ ಅನ್ರಿಯಾಲಿಟಿ, ದೆನ್ ವಿ ಬಿಕಮ್ ಬ್ರಹ್ಮನ್. ಅಂದ್ರೆ ಏನು? ಮೊದಲನೇದಾಗಿ ನಮ್ಗೆ ಈ ನಾವು ಲಿಮಿಟೇಷನ್ ನಲ್ಲಿ ಇದ್ದೇವೆ, ಬಂಧಿಸಲ್ಪಟ್ಟಿದ್ದೇವೆ ಅಂತ ತಿಳಿದುಕೊಂಡಾಗ ನಾವು ಏನು ರಿಯಲ್ ಅನ್ಕೊಂಡಿದ್ದೇವ ಅಂದ್ರೆ ಏನು? ಈ ದೇಹವೇ ನಾನು ರಿಯಲ್, ಈ ಮನಸ್ಸೇ ನಾನು ರಿಯಲ್, ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ, ಇದನ್ನು ನಾನೇ ತಿಂತಾ ಇದ್ದೇನೆ, ಹಾಗಾಗಿ ನನ್ನಿಂದ ಎಲ್ಲವೂ ಆಗ್ತಾ ಇದೆ ಅನ್ನೋ ಒಂದು ಭ್ರಮೆ ಇದೆಯಲ್ಲ. ಈ ಭ್ರಮೆ ಹೋದಾಗ ನಾವು ಬ್ರಹ್ಮನ್ ಅಂತ ನಮ್ಗೆ ತಿಳಿದು ಬರುತ್ತದೆ. ನಾನು ಯಾವಾಗ ಈ ಲಿಮಿಟೇಷನ್ಗಳನ್ನು ತೊಡೆದು ಹಾಕಿದಾಗ, ಅಂದರೆ ಅವುಗಳು ನಿಜವಲ್ಲ ಎಂದು ತಿಳಿದು ಅವುಗಳನ್ನು ನಿವಾರಿಸಿಕೊಂಡಾಗ ನಾನು ಪರಬ್ರಹ್ಮ ಸ್ವರೂಪಿ, ಚೈತನ್ಯ ಸ್ವರೂಪಿ, ಬೋಧ ಸ್ವರೂಪಿ, ಶುದ್ಧ ಬೋಧ ನಾನೇ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅಜ್ಞಾನದಿಂದ ಆವರಿಸಲ್ಪಟ್ಟ ಬ್ರಹ್ಮವೇ ಜೀವ. ನೋಡಿ, ಇನ್ನೊಂದ್ಸಲ ಹೇಳ್ತಾನೆ, ಬ್ರಹ್ಮವು ಅಜ್ಞಾನದಿಂದ ಆವರಿಸಲ್ಪಟ್ಟಾಗ ಅದನ್ನು ಜೀವ ಅಂತ ಹೇಳ್ತವೆ. ಬ್ರಹ್ಮವು ಅಜ್ಞಾನದಿಂದ ಆವರಿಸಲ್ಪಟ್ಟಾಗ ಅದನ್ನು ಜೀವ ಅಂತ ಹೇಳ್ತವೆ. ಅಜ್ಞಾನದಿಂದ ಆವರಿಸಲ್ಪಡದ ಜೀವನನ್ನು ಪರಬ್ರಹ್ಮ ಅಂತ ಹೇಳ್ತವೆ. ಅಜ್ಞಾನದಿಂದ ಆವರಿಸಲ್ಪಡದ ಜೀವವನ್ನು ಅಥವಾ ನಮ್ಮನ್ನು, ಜೀವಾತ್ಮನನ್ನು ಪರಬ್ರಹ್ಮ ಅಂತ ಹೇಳ್ತವೆ. ಹಾಗಾದ್ರೆ ಇಲ್ಲಿ ಮಧ್ಯೆ ಇರೋದೇನು ಅಂದ್ರೆ ಅಜ್ಞಾನ. ಜೀವವೇ ಬ್ರಹ್ಮವು. ಹಾಗಾಗಿ ಉಪನಿಷತ್ತುಗಳು ಏನ್ ಹೇಳ್ತವೆ? ಜ್ಞಾನ ದೇವತು ಕೈವಲ್ಯಂ, ಇದು ಜ್ಞಾನದಿಂದ ಸಾಧಿಸಬೇಕಾದ ವಿಚಾರ ಅಂತ ಹೇಳ್ತಾರೆ. ಜೀವಾತ್ಮನಾದ ನಾನು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಪಂಚಕೋಶಗಳಲ್ಲಿ ಇಲ್ಲ. ಆ ಪಂಚಕೋಶಗಳಲ್ಲಿ ನಾನು
ಇರುವವನು ಅಲ್ಲ, ನಾನು ಅದರ ಆಚೆಗೆ ಇರುವ ಚೈತನ್ಯ ಸ್ವರೂಪನು ಎಂಬ ಜ್ಞಾನ ಉಂಟಾದಾಗ ಜೀವಭಾವ ಹೋಗಿ ಜೀವಾತ್ಮನೇ ಪರಮಾತ್ಮನೆಂಬ ಅರಿವು ಉಂಟಾಗುತ್ತದೆ. ಇದನ್ನು ಒಂದ್ಸಲ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು 2 ಸಲ ಈ ವಿಡಿಯೋವನ್ನು ಕೇಳಿ. ಇದು ಅತ್ಯಂತ ಅಮೂಲ್ಯವಾದ ತತ್ವವನ್ನು, ಅದ್ವೈತ ಸಿದ್ಧಾಂತದ ತತ್ವವನ್ನು ಹೇಳ್ತಾ ಇದೆ. ಯಾವಾಗ ನಾವು ನಮಗೆ ಬೇಡವಾದ ಯೋಚನೆಗಳನ್ನು ಬಿಡಲು ಸಮರ್ಥ ಆಗ್ತೇವೆ, ಅಂದ್ರೆ ಈಗ ಯೋಚನೆಗಳು ಬರ್ತಾ ನಮ್ಗೆ ಸಂಬಂಧ ಪಡೆದಿದ್ದ ಯೋಚನೆ, ಸಂಬಂಧ ಪಡುವ ಯೋಚನೆ ಯಾವಾಗ್ಲೂ ಬರ್ತಾ ಇರುತ್ತೆ. ನಾವು ಆ ಯೋಚನೆಗಳನ್ನು ಬಿಡಲು ಸಾಧ್ಯವಾದಾಗ, ನಂಗೆ ಯೋಚನೆ ಬೇಡ, ಸ್ವಿಚ್ ಆಫ್ ಯೋಚನೆಗಳನ್ನು ಮಾಡಲು ಸಾಧ್ಯವಾದಾಗ ನಾನು ಸಾಕ್ಷಿ ಚೈತನ್ಯ ಅಂತ ನಮ್ಗೆ ತಿಳಿದು ಬರುತ್ತೆ. ಅಂದ್ರೆ ನಾನು ಈ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಲ್ಲ. ನಾನು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶದಲ್ಲ. ನಾನು ಸಾಕ್ಷಿ ಚೈತನ್ಯನಾಗಿರುವವನು, ಸದಾಕಾಲ ಇರುವವನು ಅಂತ ನಮ್ಗೆ ಗೊತ್ತಾಗತ್ತೆ. ಯಾವಾಗ ಯೋಚನೆಗಳನ್ನು ನಮಗೆ ಬೇಡ ಆದಾಗ ಬಾರದಂತೆ ನೋಡೋದು. ಹೇಗೆ ಸಾಧ್ಯ ಇದು ಗೊತ್ತಾ? ಧ್ಯಾನದ ಮೂಲಕ ಇದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಧ್ಯಾನಸ್ಥರಾಗಿರುವುದು ಅತಿ ಮುಖ್ಯವಾಗಿದೆ. ನಮ್ಮ ಉಸಿರಾಟ ಮಾತ್ರ ನೋಡಿ, ಈಗ ಇನ್ನೊಂದೊಂದು ಟೆಕ್ನಿಕ್. ನಮ್ಮ ಉಸಿರಾಟ ನೋಡಿ, ಸಹಜವಾದ ಉಸಿರಾಟ, ಬ್ರೀತ್ ಇನ್ ಬ್ರೀತ್ ಔಟ್ ಸಹಜವಾಗಿ ಮಾಡೋದು. ನೀವು ಕಷ್ಟಪಟ್ಟು ಬ್ರೀತ್ ಇನ್ ಬ್ರೀತ್ ಔಟ್ ಅಲ್ಲ, ಸಹಜವಾಗಿ ನೀವು ಬೇಡ ಅಂದ್ರೆ ಉಸಿರು ಒಳಗೆ ಹೋಗ್ತಾ ಇದೆ, ಉಸಿರು ಹೊರಗೆ ಹೋಗ್ತಾ ಇದೆ, ಇದು ಸಹಜ ಉಸಿರು. ಹೀಗೆ ನಮ್ಮ ಉಸಿರಾಟ ಮತ್ತು ಮಂತ್ರ ಜೊತೆಗೆ ಹೋದರೆ ಒಂದು ಅತ್ಯದ್ಭುತವಾದ ವಿಚಾರ ಉಂಟಾಗತ್ತೆ. ಸೋಹಂ ಅಥವಾ ಹರಿ ಓಂ ಎನ್ನುವ ಮಂತ್ರ ಉಸಿರಾಟದ ಜೊತೆಗೆ ಹೋದಾಗ ಹೋಗ್ಬೇಕು. ಉಸಿರು ಒಳಗೆ ಹೋಗ್ತಾ ಇರುವಾಗ ಹರಿ, ಉಸಿರು ಬಿಟ್ಟಾಗ ಓಂ. ನೋಡಿ, ನನಗೆ ಉಸಿರಾಡ್ತಾ ಇದ್ದೇನೆ, ಉಸಿರು ಒಳಗೋದಾಗ ಹರಿ ಅಂತ ಮನ್ಸಲ್ಲಿ ನೆನ್ಸ್ಕೊಳ್ಳೋದು, ಉಸಿರು ಬಿಟ್ಟಾಗ ಓಂ ಅಂತ ಮನ್ಸಲ್ಲಿ ನೆನ್ಸ್ಕೊಳ್ಳೋದು, ಇದು ಸಹಜವಾದ ಉಸಿರಾಟ ಇರ್ಬೇಕದು. ಹರಿ ಹಾಗಾದ್ರೆ ಉಸಿರು ಒಳಗೆ ಹೋದಾಗ ಹರಿ, ಉಸಿರು ಹೊರಗೆ ಬಿಟ್ಟಾಗ ಓಂ ಮಂತ್ರವನ್ನು ಮನಸ್ಸಲ್ಲೇ ನಾವು ಮಾಡ್ತಾ ಹೋದ್ರೆ ಅತ್ಯದ್ಭುತವಾಗಿ ನಮ್ಮಲ್ಲಿ ಬದಲಾವಣೆ ಆಗತ್ತೆ. ಇದನ್ನು ನೀವು ಉಪಾಸನೆ ಅಂತ ಅದು ತಿಳ್ಕೊಳ್ಬಹುದು, ಅಥವಾ ನಾಮಜಪ ಅಂತ ಬೇಕಾದ್ರೂ ತಿಳಿಯಬಹುದು. ಇವಾಗ ಇದು ಮಾಡುವಾಗ ನಮ್ಮ ಈ ದೇಹ ಇದೆ, ಈ ದೇಹ ಇದು ಯಂತ್ರ ಅಂತ ತಿಳ್ಕೊಳ್ಬೇಕು. ಹರಿ ಓಂ ಅನ್ನೋದು ಮಂತ್ರ ಅಂತ ತಿಳ್ಕೊಳ್ಬೇಕು. ಒಂದು ಟೆಕ್ನಿಕ್ ನಾವು ಉಪಯೋಗಿಸ್ತಾ ಇದ್ದೇವೆ. ಉಸಿರು ಒಳಗೋದಾಗ ಹರಿ, ಬಿಟ್ಟಾಗ ಓಂ. ಇದನ್ನು ನಾವು ತಂತ್ರ ಸಾಧನೆ, ಟೆಕ್ನಿಕ್ ಅಂತ ತಿಳ್ಕೊಳ್ಬೇಕು. ಹೀಗೆ ಮಾಡಿದಾಗ ಏನಾಗತ್ತೆ ಗೊತ್ತಾ? ಪ್ರಾಣಶಕ್ತಿ ಹಾಗೂ ಜ್ಞಾನ ಶಕ್ತಿ ಇದರ ಮಿಲನ ಉಂಟಾಗತ್ತೆ. ಪ್ರಾಣಶಕ್ತಿ ಮತ್ತು ಜ್ಞಾನ ಶಕ್ತಿಯ ಮಿಲನ ಉಂಟಾಗಿ ಇಚ್ಛಾಶಕ್ತಿ ಪ್ರಬಲ ಆಗತ್ತೆ. ಇಚ್ಛಾಶಕ್ತಿ ಯಾವ್ದು ಇಚ್ಛೆ? ನೀವೇನ್ ಅನ್ಕೊಂಡ್ರು ಕೂಡಲೇ ಆಗತ್ತೆ. ಇಚ್ಛಾಶಕ್ತಿ ಬಂದ ಕೂಡಲೇ ಋಷಿ ಮುನಿಗಳಿಗೆ ಇಚ್ಛಾಶಕ್ತಿ ಇತ್ತು, ಅವ್ರು ಏನಂದ್ರು ಇಮ್ಮಿಡಿಯೇಟ್ ಆಗಿಬಿಡೋದು. ಆ ಇಚ್ಛಾಶಕ್ತಿ ನಮ್ಮಲ್ಲಿ ಜಾಸ್ತಿ ಆಗತ್ತೆ. ಹಾಗಾಗಿ ಹೀಗೆ ಮಾಡುವುದರಿಂದ, ಅಂದ್ರೆ ಈ ಸಾಧನೆ ಮಾಡುವುದರಿಂದ ಇಡ ಮತ್ತು ಪಿಂಗಳ, ಇಡ ಅಂದ್ರೆ ಲೆಫ್ಟ್, ಪಿಂಗಳ ಅಂದ್ರೆ ರೈಟ್ ಅಂತ ನೀವು ತಗೊಳ್ಳೋದಲ್ಲ, ಇರೋದೇ ಹಾಗೆ. ಇಡ ಮತ್ತು ಪಿಂಗಳದ ಮಧ್ಯದಲ್ಲಿ ಸುಷುಮ್ನ ನಾಡಿ ಅಂತ ಹೋಗತ್ತೆ. ಆ ಸುಷುಮ್ನ ನಾಡಿಯ ಮೂಲಕ ಬ್ರಹ್ಮರಂಧ್ರ ಅಥವಾ ಬ್ರಹ್ಮರಂಧ್ರವನ್ನು ನಾವು ತಲುಪಬೇಕು ಅಂತ ಇದು ತಂತ್ರಶಾಸ್ತ್ರ ಅಲ್ಲೂ ಹೇಳ್ತಾರೆ. ಮೂಲಾಧಾರದಿಂದ ಸಹಸ್ರಾರ ಚಕ್ರದ ತನಕ ಹೇಗೆ ಹೋಗುವುದು, ಶಕ್ತಿಯನ್ನು ಹೇಗೆ ತಗೊಂಡು ಹೋಗುವುದು ಅಂದ್ರೆ ಸುಷುಮ್ನ ನಾಡಿಯ ಮೂಲಕ ತಗೊಂಡು ಹೋಗೋದು ಅಂತ. ಆದ್ರೆ ಅದು ಸ್ವಲ್ಪ ತಂತ್ರವಿದ್ಯೆ ಕಷ್ಟ ಸಾಧ್ಯ ಆಗತ್ತೆ. ಆದ್ರೆ ನೀವು ಇದು ತುಂಬಾ ಸುಲಭ. ಹೀಗೆ ಉಸಿರು ತಗೊಳ್ಳೋಗ ಹರಿ, ಬಿಟ್ಟಾಗ ಓಂ ಅನ್ನೋದು ಸತತವಾಗಿ ಮಾಡುತ್ತಾ ಹೋದರೆ
ಹೀಗೆ ನಾಮ ಜಪದ ಮೂಲಕ ಧ್ಯಾನಕ್ಕೆ ಕುಳಿತಾಗ ಅದನ್ನು ಧರ್ಮಮೇಘ ಧ್ಯಾನ ಅಂತ ಹೇಳ್ತಾರೆ. ಧರ್ಮಮೇಘ ಅಂತ, ಧರ್ಮಮೇಘ ಸಮಾಧಿ ಅಂತ ಹೇಳ್ತಾರೆ. ಇಷ್ಟನ್ನು ನೀವು ಮಾಡಿದ್ರೆ ತನ್ನಿಂದಾನೆ ಸುಷುಮ್ನ ನಾಡಿಯ ಮೂಲಕ ನಮ್ಮ ಚೈತನ್ಯವು ಪರಬ್ರಹ್ಮ ಇಲ್ಲಿ ತನಕ ಬರುತ್ತೆ. ಇದನ್ನು ಸತತವಾಗಿ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಒಟ್ಟಾರೆ ತ್ವಂಪದದ ಅರ್ಥವನ್ನು ನೋಡಿ, ಇಲ್ಲಿ ಎರಡು ತರ. ವಾಚ್ಯಾರ್ಥದ ಪ್ರಕಾರ ನಾವು ಅರ್ಥ ಮಾಡಿಕೊಂಡ್ರೆ ಅದರ ಅರ್ಥ ಏನಾಗತ್ತೆ ಗೊತ್ತಾ? ಕರ್ತೃತ್ವ, ಭೋಕ್ತೃತ್ವ, ಸಂಸಾರಿತ್ವ ಇರುವವನು ಅಂದ್ರೆ ಜೀವಾತ್ಮನು. ನಾವೀಗ ಅದೇ ತಾನೇ ಇರೋರು. ವಾಚ್ಯಾರ್ಥ, ನಮ್ಗೆ ಕರ್ತೃತ್ವ ಇದೆ, ನಾವು ಕೆಲಸ ಮಾಡ್ತೇವೆ. ಭೋಕ್ತೃತ್ವ ಇದೆ, ಅದನ್ನು ನಾವೇ, ಆ ಫಲವನ್ನು ನಾವೇ ತಿಂತೇವೆ. ಮತ್ತು ಸಂಸಾರಿತ್ವ ಇದೆ, ಜನನ ಮರಣ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ವಾಚ್ಯಾರ್ಥದಲ್ಲಿ ನೋಡಿದಾಗ ಅದನ್ನೇ ನಾವು ಜೀವ ಅಂತ ಹೇಳ್ತೇವೆ. ತ್ವಂಪದದ ಅರ್ಥವನ್ನು ನಾವು ಲಕ್ಷಣಾರ್ಥದ ಮೂಲಕ ತೆಗೆದುಕೊಂಡಾಗ ತ್ವಂಪದದ ಅರ್ಥ ಶುದ್ಧ ಜ್ಞಾನ ಸ್ವರೂಪರು ಎಂದು. ಶುದ್ಧ ಜ್ಞಾನ ಅಂತ ಅರ್ಥ. ಆ ಅರ್ಥವನ್ನು ನಾವು ಮಾಡ್ಕೊಳ್ಬೇಕು ಅಂತ, ಶುದ್ಧ ಜ್ಞಾನ ಸ್ವರೂಪರು. ಹಾಗಾಗಿ ನಾವು ವಾಚ್ಯಾರ್ಥವನ್ನು ಮಾಡದೆ ಲಕ್ಷಣ ಅರ್ಥವನ್ನು ಮಾಡಬೇಕು. ಜೀವಭಾವಕ್ಕೆ ಆಧಾರವಾಗಿರುವುದೇ ಚೈತನ್ಯ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ ಈಗ. ಆ ಆಧಾರವಾದ ಚೈತನ್ಯವೇ ತ್ವಂಪದದ ಒಟ್ಟಾರೆ ಅರ್ಥವಾಗಿದೆ. ತ್ವಂಪದದ ಸಾಧನೆಯನ್ನು ಅನ್ವಯ ವ್ಯತಿರೇಕದಲ್ಲಿ ವ್ಯತಿರೇಕ ಸಾಧನೆಯ ಮೂಲಕ ಮಾಡಬೇಕು ಅಂತ ಹೇಳ್ತಾರೆ. ಆಯ್ತಾ? ವ್ಯತಿರೇಕ ಸಾಧನೆ ಅಥವಾ ನೇತಿ 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 ಅಂತ ಇದು ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನನ್ನ ಬುದ್ಧಿ ಅಲ್ಲ, ನನ್ನ ಅಹಂಕಾರ ಅಲ್ಲ, ರಿಜೆಕ್ಷನ್ ಮಾಡ್ತಾ ಹೋಗೋದು. ನಾನು ಅನ್ನಮಯ ಕೋಶ ಅಲ್ಲ, ಇದ್ರೊಳಗಿರೋ ಪ್ರಾಣಮಯ ಕೋಶ ಅಲ್ಲ, ಅದ್ರೊಳಗಿರೋ ಮನೋಮಯ ಕೋಶ ಅಲ್ಲ, ಅದ್ರೊಳಗಿರೋ ವಿಜ್ಞಾನಮಯ ಕೋಶ ಅಲ್ಲ, ಅದ್ರೊಳಗಿರೋ ಆನಂದಮಯ ಕೋಶವೂ ಅಲ್ಲ. ಅದರ ಒಳಗಿರುವ ಚೈತನ್ಯ ಸ್ವರೂಪಿಯಾದ ನಾನು ಅಂತ ತಿಳ್ಕೊಳ್ಳೋದು. ಈಗ ತ್ವಂಪದದ ಸಾಧನೆ ವ್ಯತಿರೇಕ ಅಂದ್ರೆ ಅದು ನೆಗೇಷನ್ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ತತ್ವಮಸಿಯಲ್ಲಿ ತತ್ ತ್ವಂ ಅಸಿ ಅಂತ ಆಗತ್ತೆ. ಈಗ ತತ್ಪದದ ಸಾಧನೆಯನ್ನು ಹೇಗೆ ಮಾಡ್ಬೇಕು ಗೊತ್ತಾ? ನಾನು ಭಗವಂತ ಈಗ ಪರಬ್ರಹ್ಮ ಸ್ವರೂಪ ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ. ಪರಬ್ರಹ್ಮ ಸ್ವರೂಪ ಅಂದ್ರೆ ಅದೊಂದು ಚೈತನ್ಯ ಶಕ್ತಿ. ಆತ್ಮ ಅಂದ್ರೆ ದೃಷ್ಟಿಯಲ್ಲಿ ಈ ದೇಹಕ್ಕೆ ಸಂಬಂಧಪಟ್ಟ ಚೈತನ್ಯ ಶಕ್ತಿಯನ್ನು ಆತ್ಮ ಅಂತ ಹೇಳ್ತೇವೆ. ಈ ಜಗತ್ತಿಗೆ ಸಂಬಂಧಪಟ್ಟ ಆ ಚೈತನ್ಯ ಶಕ್ತಿಯನ್ನು ಪರಮಾತ್ಮ ಅಂತ ಹೇಳ್ತೇವೆ, ಇಲ್ಲ ಪರಬ್ರಹ್ಮ ತತ್ವ ಅಂತ ನಾವು ಹೇಳ್ತೇವೆ. ಒಂದು ದೇಹದ ಒಳಗಿರುವ ಈ ಆತ್ಮನ್ನು ಜೀವಾತ್ಮ ಅಂತ ಹೇಳ್ತೇವೆ. ಲಿಮಿಟೆಡ್, ಅದೇ ಶಕ್ತಿ, ಅದೇ ಕಿರಣ ಮಾತ್ರ. ಈ ದೇಹ ಮನಸ್ಸು ಬುದ್ಧಿ ಮುಂತಾದ ಪದರಗಳಿಂದ ಅದರ ಶಕ್ತಿ ಲಿಮಿಟೆಡ್, ನಿಜವಾಗಿ ಅದು ಅನ್ಲಿಮಿಟೆಡ್. ಅದು ತಿಳ್ಕೊಳ್ಬೇಕು. ಆ ಪರಬ್ರಹ್ಮ ಶಕ್ತಿಗೂ ಈ ಶಕ್ತಿಗೂ ಗುಣಾತ್ಮಕವಾಗಿ ಯಾವುದೇ ವ್ಯತ್ಯಾಸ ಇಲ್ಲ. ತತ್ಪದದ ಸಾಧನೆಯನ್ನು ನಾವು ಹೇಗೆ ಸಾಧಿಸ್ಬೇಕು ಗೊತ್ತಾ? ಭಕ್ತಿ ಸಾಧನೆಯ ಮೂಲಕ, ಡಿವೋಷನ್ ಇಂದ ಮೂಲಕ, ಭಗವಂತನಿಗೆ ಶರಣಾಗತಿಯಾಗುವ ಮೂಲಕ ಸಾಧಿಸ್ಬೇಕು. ಯಾಕಂದ್ರೆ ಭಗವಂತ ಈಶ್ವರ ಅಂತ ನೀವು ತಗೊಂಡ್ರೆ ಮಾಯಾ ಉಪಾಧಿಯಿಂದ ಆವೃತ್ತನಾಗಿದ್ದಾನೆ. ನಾವು ಉಪಾಧಿ ತೆಗಿಲಿಕ್ಕಾಗತ್ತಾ? ನಮ್ಮ ಉಪಾಧಿಗಳನ್ನೇ ನಾವು ಮೀರಿ ನಿಲ್ಲಿಕ್ಕಾಗೋದಿಲ್ಲ. ಇನ್ನು ಭಗವಂತನ ಉಪಾಧಿಯನ್ನು ನಾವು ತೆಗೆಯುವುದಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ಉಪಾಧಿ ಸಹಿತನಾದ ಪರಬ್ರಹ್ಮವನ್ನು ಈಶ್ವರ ಅಂತ ಹೇಳ್ತಾರೆ. ಹಾಗಾಗಿ ಆ ಈಶ್ವರ ಜೀವ, ಜಗತ್ತು, ಈಶ್ವರ ಈ ಮೂಲಕ ತೋರಿ ಬರ್ತಾನೆ. ಏನ್ ಹೇಳಿ? ಜೀವ, ಜಗತ್ತು ಮತ್ತು ಈಶ್ವರ ರೂಪವಾಗಿ ಪರಬ್ರಹ್ಮವು ತೋರಿ ಬರುತ್ತದೆ. ಈಗ ಈ ಬ್ರಹ್ಮವು ಅಂದ್ರೆ ಇರೋದು ಯಾವುದು? ಒಂದೇ ಪರಬ್ರಹ್ಮ ಶಕ್ತಿ. ಈ ಪರಬ್ರಹ್ಮವು ರಜೋಗುಣದಿಂದ ಒಳಪಟ್ಟಾಗ ಅಂದ್ರೆ ಮಾಯೆ, ಈ ಜಗತ್ತು ಏನಾಗಿದೆ ಒಂದ್ಸಲ ಅರ್ಥ ಮಾಡ್ಕೊಳ್ಳೋಣ.
ಈ ಜಗತ್ತು ಭಗವಂತನ ಮಾಯೆಯಿಂದಲೇ ಉಂಟಾಗಿದೆ. ಈ ಮಾಯೆಯಿಂದ ರಜೋಗುಣ, ತಮೋಗುಣ, ಸಾತ್ವಿಕ ಗುಣ. ರಜೋಗುಣದ ಮಾಯೆಯಿಂದ ಪರಬ್ರಹ್ಮವು ಜೀವನಾಗಿ ತೋರಿ ಬರುತ್ತಾ ಇದೆ. ರಜೋಗುಣಿ ಮಾಯೆಯಿಂದಾಗಿ ಪರಬ್ರಹ್ಮವು ಜೀವನಾಗಿ ತೋರಿ ಬರುತ್ತಾ ಇದೆ. ತಮೋಗುಣಿ ಮಾಯೆಯಿಂದಾಗಿ ಪರಬ್ರಹ್ಮವು ಜಗತ್ತಾಗಿ ತೋರಿ ಬರುತ್ತಾ ಇದೆ. ಸಾತ್ವಿಕ ಗುಣ, ಸತ್ವಗುಣಿ ಮಾಯೆಯಿಂದಾಗಿ ಪರಬ್ರಹ್ಮವು ಈಶ್ವರನಾಗಿ ಕಂಡು ಬರುತ್ತಾ ಇದೆ. ಈಶ್ವರನಾಗಿ ಕಂಡು ಬಂದಾಗ ಪರಬ್ರಹ್ಮವು ಸಗುಣ ರೂಪವನ್ನು ತಾಳಿ ಕರ್ತೃತ್ವ ಭೋಕ್ತೃತ್ವ ಇರುವ ಜೀವನಿಗೆ ಫಲವನ್ನು ಕೊಡುತ್ತೆ, ಕರ್ಮಾಧ್ಯಕ್ಷನಾಗಿ ಫಲವನ್ನು ಕೊಡುತ್ತದೆ. ಈ ಉಪಾಧಿ, ಎರಡರ ಉಪಾಧಿ, ಈಶ್ವರನ ಉಪಾಧಿಯನ್ನು ನೀವು ತೆಗೆದಾಗ, ಜಗತ್ತಿನ ಉಪಾಧಿಯನ್ನು ತೆಗೆದಾಗ, ಜೀವನ ಉಪಾಧಿಯನ್ನು ತೆಗೆದಾಗ ಉಳಿಯುವುದೇನು? ಚೈತನ್ಯ ಮಾತ್ರ. ಈಗ ಜೀವನಿಗೆ ಯಾವುದು ಉಪಾಧಿ? ಅವಿದ್ಯೆ ಅನ್ನೋದೇ ಉಪಾಧಿ. ಮತ್ತು ಈ ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವು ಮತ್ತು ಪಂಚಕೋಶಗಳು, ಇದು ಉಪಾಧಿಯನ್ನು ನೀವು ಕಳಿಸಿದಾಗ ಉಳಿಯೋದು ಪರಬ್ರಹ್ಮ ತತ್ವ ಅಲ್ವಾ? ಇದು ಜೀವ. ಜಗತ್ತಿನ ಉಪಾಧಿ ಏನು? ಈ ಜಗತ್ತು ಅನ್ನೋದು ಭಗವಂತನ ಮಾಯೆಯಿಂದ ಉಂಟಾಗಿದೆ. ಮಾಯೆಯೇ ಉಪಾಧಿ. ಆ ಉಪಾಧಿಯನ್ನು ತೆಗೆದಾಗ, ಅಂದ್ರೆ ಅರ್ಥ ಜ್ಞಾನದಿಂದ ತೆಗೆದಾಗ ಅಲ್ಲಿ ಉಳಿಯೋದೇನು? ಚೈತನ್ಯ ಸ್ವರೂಪಿಯಾದ ಪರಬ್ರಹ್ಮ ತತ್ವವೇ. ಮತ್ತು ಈಶ್ವರನ ಉಪಾಧಿ, ಈಶ್ವರನು ಮಾಯೆಯನ್ನು ತನ್ನ ಉಪಾಧಿಯನ್ನಾಗಿ ಮಾಡಿಕೊಂಡಾಗ ಒಂದು ಭಗವಂತನ ರೂಪವಾಗಿ ಕಾಣಿಸ್ತಾನೆ. ಶ್ರೀಕೃಷ್ಣ ಪರಮಾತ್ಮನ ರೂಪ, ಶ್ರೀರಾಮನ ರೂಪ, ನರಸಿಂಹಾವತಾರದ ರೂಪ, ಹೀಗೆ ಕಾಣಿಸ್ಕೊಳ್ಳುತ್ತಾನೆ. ಆ ಉಪಾಧಿಯನ್ನು ತೆಗೆದಾಗ ಉಳಿಯೋದು ಯಾವುದು ಹೇಳಿ? ಪರಬ್ರಹ್ಮ ತತ್ವ ಒಂದೇ, ಚೈತನ್ಯ ಒಂದೇ. ಹಾಗಾಗಿ ಹೀಗೆ ನಾವು ತತ್ ತ್ವಂ ಅಸಿ ಐಕ್ಯವನ್ನು ಮಾಡಬಹುದು. ಅಂದ್ರೆ ಐಕ್ಯ ಮಾಡೋದಂದ್ರೆ ಏನು? ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ತಿಳಿದುಕೊಳ್ಳುವುದು. ಒಟ್ಟಾರೆ ತತ್ವಮಸಿ ಎಂಬುದನ್ನು ಅನುಭವಪೂರ್ವಕವಾಗಿ ತಿಳಿದುಕೊಂಡಾಗ ನಮ್ಗೆ ಗೊತ್ತಾಗೋದೇನು ಅಂದ್ರೆ, ನಾವು ಪರಬ್ರಹ್ಮ ಸ್ವರೂಪರೇ ಎಂದು ಗೊತ್ತಾಗೋದು. ಇದು ಗೊತ್ತಾಗಬೇಕು ಅಂತ ಭಗವತ್ಪಾದ ಶಂಕರರು ಹೇಳ್ತಾರೆ. ನೀನು ಜೀವನದಲ್ಲಿ ತತ್ವಮಸಿ ಎನ್ನುವ ವೇದಾಂತ ವಾಕ್ಯವನ್ನು ಪದೇ 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 ಹೇಳಿಕೊಂಡು, ಅರ್ಥ ಸಂಧಾನದ ಜೊತೆಗೆ ಹೇಳಿಕೊಂಡು, ಮನಸ್ಸಿನಲ್ಲಿ ದೃಢಪಡಿಸಿಕೊಂಡು, ನಿಧಿಧ್ಯಾಸನ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಇಂಪ್ಲಿಮೆಂಟೇಷನ್ ಆಗಿ ಹೋದ್ರೆ ನೀನು ಪರಬ್ರಹ್ಮ ಸ್ವರೂಪ ಅಂತ ಗೊತ್ತಾಗತ್ತೆ. ಪರಬ್ರಹ್ಮ ಸ್ವರೂಪ ಅಥವಾ ಆತ್ಮ ಸ್ವರೂಪ ಅಂತ ಗೊತ್ತಾದಾಗ ನಮ್ಗೆ ಭಯ ಇರೋದಿಲ್ಲ, ನಮ್ಗೆ ಸುಖ ದುಃಖದ ಪರಿವೇ ಇರುವುದಿಲ್ಲ, ನಮ್ಗೆ ಮರಣದ ಭಯ ಇರೋಲ್ಲ, ರೋಗ ರುಜಿನದ ಭಯ ಇರೋಲ್ಲ. ಹೇಗೆ ಅಂದರೆ, ಆ ರೋಗ ರುಜಿನಗಳಾಗಲಿ ಸುಖ ದುಃಖಗಳಾಗಲಿ ಬರುವುದು ಉಪಾಧಿಗಳಿಗೆ. ರೋಗ ದೇಹಕ್ಕೆ ಬರ್ಬೋದು, ಹಸಿವು ಬಾಯಾರಿಕೆ ಪ್ರಾಣಕ್ಕೆ ಬರಬಹುದು, ಮರಣ ಅನ್ನೋದು ದೇಹಕ್ಕೆ ಬರಬಹುದು. ಆತ್ಮನಿಗೆ, ಚೈತನ್ಯಕ್ಕೆ ಮರಣ ಎನ್ನುವುದೇ ಇಲ್ಲ. ಹಾಗಾಗಿ ನಾವು ಚೈತನ್ಯ ಸ್ವರೂಪರು. ಪರಬ್ರಹ್ಮವು ಚೈತನ್ಯ ಸ್ವರೂಪವೇ. ಜೀವಾತ್ಮರಾದ ನಾವು ಉಪಾಧಿಯನ್ನು ತೆಗೆದಾಗ ಚೈತನ್ಯ ಸ್ವರೂಪರೇ. ಇದರಲ್ಲಿ ಯಾವ ಭೇದವೂ ಇಲ್ಲ. ಐಕ್ಯತೆ ತನ್ನಿಂದಾನೇ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಎನ್ನುವುದೇ ಶಂಕರ ಭಗವತ್ಪಾದರು ಹೇಳಿದ ಅದ್ವೈತ ಸಿದ್ಧಾಂತದ ತತ್ವದಲ್ಲಿ ನಮಗೆ ತಿಳಿದು ಬರುತ್ತದೆ. ಅದಕ್ಕೆ ಆಧ್ಯಾತ್ಮಿಕ ಮಿತ್ರರೇ, ನಾವು ಎಲ್ಲಿದ್ದೇವೋ ಅಲ್ಲಿಂದ ಮುಂದುವರಿಬೇಕು. ನೀವು ಕರ್ಮ ಮಾಡ್ತಾ ಇದ್ರೆ ಕರ್ಮಯೋಗಕ್ಕೆ ಹೋಗ್ಬೇಕು. ಕರ್ಮಯೋಗದಲ್ಲಿ ಕರ್ಮ ಮತ್ತು ಕರ್ಮಯೋಗಕ್ಕೆ ಇರೋದೇನೋ ವ್ಯತ್ಯಾಸ ಅಂದ್ರೆ, ಮುಖ್ಯವಾಗಿ ನಾವು ಮಾಡುವ ಕೆಲಸ ಮಾಡ್ತಾ ಇದ್ದು ಫಲವನ್ನು ಅಪೇಕ್ಷಿಸಿದ್ರೆ ಅದು ಕರ್ಮ. ನಾವು ಕೆಲಸ ಮಾಡಿ ಫಲಾಫಲ ಭಗವಂತನಿಗೆ ಬಿಟ್ಟರೆ ಅದು ಕರ್ಮಯೋಗ ಆಗುತ್ತದೆ.
ಕರ್ಮಯೋಗದಿಂದ ನಾವು ಭಕ್ತಿ ಯೋಗಕ್ಕೆ ಹೋಗ್ಬೇಕು. ಭಕ್ತಿ ಯೋಗ ಭಗವಂತನಿಗೆ ಪೂರ್ತಿ ಶರಣಾಗತರಾಗಬೇಕು. ಪೂರ್ತಿ ಶರಣಾಗತರಾದಾಗ ಜ್ಞಾನ ಅನ್ನೋದು ತನ್ನಿಂತಾನೆ ಬರುತ್ತೆ. ಆಮೇಲೆ ಪೂರ್ತಿ ಭಗವಂತನಿಗೆ ಶರಣಾದಾಗ ಸಗುಣ ರೂಪಿ ಭಗವಂತನನ್ನು ನಾವು ಶರಣು ಹೊಂದಿ ಪೂಜೆ, ಪ್ರಾರ್ಥನೆ, ಜಪ, ಉಪಾಸನೆ ಮುಂತಾದವುಗಳನ್ನು ಮಾಡುತ್ತಾ ಹೋದ ಹಾಗೆ ನಮ್ಗೆ ಜ್ಞಾನ ಬರುತ್ತೆ. ಹಾಗೆ ಜ್ಞಾನ ಬಂದಾಗ ನಾವು ಜಪದ ಮುಂದಿನ ಸ್ಥಿತಿ ಧ್ಯಾನ, ಧ್ಯಾನದ ಮುಂದಿನ ಸ್ಥಿತಿ ಜ್ಞಾನ, ಅಂದ್ರೆ ವೇದಾಂತ ಮತ್ತು ಜ್ಞಾನ ಜೊತೆಗೆ ಹೋಗುತ್ತೆ. ವೇದಾಂತದ ಚಿಂತನೆಯನ್ನು ಮಾಡುತ್ತಾ ವೇದಾಂತದ ಮೂಲಕ ಜೀವನದಲ್ಲಿ ಹುಟ್ಟೋ ಸಾವು ಸಾಕಾಗಿ ಹೋಗಿದೆ ಅಂತ ವೈರಾಗ್ಯವನ್ನು ಹೊಂದಿ, ವಿವೇಕವನ್ನು ಹೊಂದಿ, ಶಮದಮಾದಿ ಷಟ್ ಸಂಪತ್ತುಗಳನ್ನು ಹೊಂದಿ ತನ್ನಿಂದಾನೆ ಬರುತ್ತೆ. ಅದು ತನ್ನಿಂದಾನೆ ಬರುತ್ತೆ. ತುಂಬಾ ತಲೆ ಕೆಡ್ಸ್ಕೊಳ್ಳಿಕ್ಕೆ ಏನೂ ಇಲ್ಲ, ತನ್ನಿಂದಾನೆ ಬರುತ್ತೆ. ಅದು ತುಂಬಾ ಕಷ್ಟ ಅಂತ ಅನ್ಕೊಳ್ಬೇಡಿ. ನೀವು ಹೋಗ್ಲಿಕ್ಕೆ ಶುರು ಮಾಡಿ ದಾರಿಯಲ್ಲಿ ಗೇಟ್ ಓಪನ್ ಆಗುತ್ತೆ ಅನ್ನೋ ಥರ ಅದು. ಹಾಗಾಗಿ ಯಾಕಂದ್ರೆ ನಾವು ಎಲ್ಲವರು ಈಗ ನೀವು ಈ ವಿಡಿಯೋವನ್ನು ಕೇಳ್ತಾ ಇದ್ದೀರಿ ಅಂದರೆ ಅರ್ಥ ಏನು? ನೀವು ಇಲ್ಲಿದ್ದೀರಿ, ಇದು ಕೇಳಲಿಕ್ಕೆ ನೀವು ಅರ್ಹರಾಗಿದ್ದೀರಿ ಅಂದ್ರೆ ವಿವೇಕ, ವೈರಾಗ್ಯ, ಶಮದಮಾದಿ ಷಟ್ ಸಂಪತ್ತುಗಳು ನಿಮ್ಮಲ್ಲಿ ಇವೆ ಅಂತ ಅರ್ಥ. ಈಗ ನಾನು ಹೇಳೋದು ನೀವು ಕೇಳ್ತಾ ಇದ್ದ ಶ್ರವಣ ಮಾಡ್ತಾ ಇದ್ದೀರಿ, ಕೇಳಿಸ್ಕೊಳ್ತಾ ಇದ್ದೀರಿ, ಪೂರ್ತಿ ಮನಸ್ಸಿಂದ ಕೇಳಿಸ್ಕೊಳ್ಬೇಕು. ಕೇಳಿಸಿದ್ದನ್ನು ಮನನ ಮಾಡ್ಬೇಕು, ಮನಸ್ಸಲ್ಲಿ ಚಿಂತಿಸ್ಬೇಕು. ಆಮೇಲೆ ನಿಧಿಧ್ಯಾಸನ ಇಂಪ್ಲಿಮೆಂಟೇಷನ್ ಮಾಡ್ಬೇಕು. ಎರಡು ನಾನು ಹೇಳಿದೆ, ಇನ್ನೊಂದು ಉಸಿರು ಒಳಗೆ ತಗೊಂಡಾಗ ಹರಿ, ಬಿಟ್ಟಾಗ ಓಂ ಅಂತ ಹೇಳೋದು, ಅದನ್ನು ಮನಸ್ಸಿನಲ್ಲೇ ಹೇಳುವುದು. ಇದು ಧ್ಯಾನವೂ ಆಗತ್ತೆ, ಉಪಾಸನೆನೂ ಆಗತ್ತೆ, ಜಪನೂ ಆಗತ್ತೆ. ಇದರಿಂದ ನಮ್ಮ ಅಂತಃಕರಣ ಶುದ್ಧಿಯಾಗತ್ತೆ, ಚಿತ್ತ ಶುದ್ಧಿ ಆಗತ್ತೆ. ತನ್ನಿಂದಾನೇ ನಾವು ಪರಬ್ರಹ್ಮ ಸ್ವರೂಪರು ಅಂತ ನಮ್ಗೆ ಅನುಭವಜನ್ಯವಾಗಿ ಗೊತ್ತಾಗತ್ತೆ. ಅಷ್ಟು ಗೊತ್ತಾದ ಮೇಲೆ ನಾವು ಆನಂದ ಸ್ವರೂಪರಾಗಿ ಈ ಜೀವನದಲ್ಲಿ ಬದುಕ್ತೇವೆ ಅನ್ನೋದಿಗೆ ಈ ವಿಡಿಯೋವನ್ನು ಮತ್ತು ವಾಕ್ಯ ವೃತ್ತಿಯ ಒಟ್ಟಾರೆ ವಿಚಾರವನ್ನು ಈ ವಿಡಿಯೋದೊಂದಿಗೆ ನಾನು ಮುಗಿಸುತ್ತಾ ಇದ್ದೇನೆ. ಹಾಗಾಗಿ ತತ್ವಮಸಿ, ತ್ವಂ ತತ್ ಅಸಿ, ಜೀವಾತ್ಮನಾದ ನೀನೇ ಪರಮಾತ್ಮನೂ ಹೌದು. ಯಾವಾಗ ಪಂಚಕೋಶಗಳು ನಾನಲ್ಲ ಎಂದು ತಿಳಿದುಕೊಂಡಾಗ, ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ನಾನಲ್ಲ, ಅದರ ಹಿಂದೆ ಇರುವ ಶುದ್ಧ ಚೈತನ್ಯವೇ ನಾನು ಎಂದು ತಿಳಿದುಕೊಳ್ಳಬೇಕು. ಆವಾಗ ನಾವು ಇಲ್ಲೇ ಇದ್ದಾಗಲೇ ಜೀವನ್ಮುಕ್ತ ಸ್ಥಿತಿಯಲ್ಲಿ ಇರ್ತೇವೆ. ಜೀವನ್ಮುಕ್ತ ಸ್ಥಿತಿಯಲ್ಲಿರೋದಂದ್ರೇನು? ಸದಾ ಖುಷಿಯಾಗಿರೋದು, ಸದಾ ಆನಂದವಾಗಿರೋದನ್ನೇ ಜೀವನ್ಮುಕ್ತಿ ಸ್ಥಿತಿಯಲ್ಲಿರೋದು ಅಂತ ಹೇಳೋದು. ಜೀವನ್ಮುಕ್ತಿ ಸ್ಥಿತಿ ಅಂದ್ರೆ ಏನು? ಸದಾ ಆನಂದವಾಗಿರೋದು, ಯಾವುದನ್ನು ರಾಗ ಮತ್ತು ದ್ವೇಷಗಳಿಗೆ ಒಳಪಡದೇ ಇರೋದು. ಯಾರನ್ನು ಅತಿಯಾಗಿ ಪ್ರೀತಿಸಲೂಬಾರ್ದು, ಯಾರನ್ನು ದ್ವೇಷಿಸಲೂಬಾರ್ದು. ನಮ್ಮ ಕೈಯಲ್ಲಿ ಆಗುವ ಒಳ್ಳೆಯತನವನ್ನು ನಾವು ಮಾಡ್ತಾ ಹೋದ ಹಾಗೆ ನಮ್ಮ ಚಿತ್ತಶುದ್ಧಿ ದಿನ ಆಗ್ತಾ ಹೋಗತ್ತೆ. ಹಾಗಾಗಿ ಆಧ್ಯಾತ್ಮಿಕ ಮಿತ್ರರೇ, ಬಹುಶಃ ನಿಮ್ಗೆ ನಾನು ಹೇಳೋ ವಿಚಾರ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ಅರ್ಥ ಆಗಿಲ್ಲದಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ಅಥವಾ ಈ ಫೋನ್ ನಂಬರಿಗೆ ಫೋನ್ ಮಾಡಿ ನಾವು ಪರಸ್ಪರ ಡಿಸ್ಕಷನ್ ಮಾಡಬಹುದು. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ಮುಂದೆ ಜಗದ್ಗುರುಂ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.